ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಕರ್ನಾಟಕ ರಾಜಕೀಯದಲ್ಲಿ ಈಗ ಸವದಿ ವರ್ಸಸ್ ಜಾರಕಿಹೊಳಿ ಸಮರ ಶುರುವಾಗಿದೆ. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಯಾರು ಹೇಳ್ತಿದ್ದಾರೋ ಅವರೇ ಬಿಜೆಪಿಯಲ್ಲಿ ಬಹಳ ದಿನ ಇರಲ್ಲ. ಹೀಗಂತ ಗುಡುಗಿರೋದು ಬೇರೆ ಯಾರೂ ಅಲ್ಲ, ಶಾಸಕ ಲಕ್ಷ್ಮಣ ಸವದಿ. ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಸವದಿ ಕೊಟ್ಟಿರುವ ಪರೋಕ್ಷ ಟಾಂಗ್ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಈ ಬೆಳವಣಿಗೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ನಾವು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊಂಡು ಈಗಾಗಲೇ ಈಗಿನ ಹಾಲಿ ಶಾಸಕರು ಹೊಳ್ಳಿ BJP ಮರಳಿ ಬರ್ತಾವೆ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅವ್ರು ಬರ್ತಾವ್ರು ಬಿಡ್ತಾ ಬೇರೆ ವಿಷಯ, ಅವ್ರು ಬರೋದಿಲ್ಲ, ನಾವು ತಗೋದಿಲ್ಲ. ಇತ್ತೀಚೆಗೆ ಲಕ್ಷ್ಮಣ ಸವದಿಯವರು ಮತ್ತೆ ಬಿಜೆಪಿ ಸೇರ್ತಾರೆ ಅನ್ನೋ ಚರ್ಚೆ ಜೋರಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ರಮೇಶ್ ಜಾರಕಿಹೊಳಿ ಕೂಡ ಕೆಲವೊಂದು ಹೇಳಿಕೆಗಳನ್ನ ನೀಡಿದ್ರು. ಆದರೆ ಈಗ ಮೌನ ಮುರಿದಿರುವಂತಹ ಸವದಿ ಜಾರಕಿಹೊಳಿ ಹೆಸರೆತ್ತದೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಬಿಜೆಪಿಗೆ ಹೋಗ್ತೇನೆ ಅಂತ ಯಾರು ಪ್ರಚಾರ ಮಾಡ್ತಿದ್ದಾರೋ ಅವರೇ ಬಿಜೆಪಿಯಲ್ಲಿ ಗಂಟು ಮುಟ್ಟೆ ಕಟ್ಟೋದಕ್ಕೆ ರೆಡಿಯಾಗಿದ್ದಾರೆ. ಶೀಘ್ರದಲ್ಲೇ ಅವರೇ JDS ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳೋ ಮೂಲಕ ಬಾಂಬ್ ಸಿಡಿಸಿದ್ದಾರೆ. ಕೆಲಸ ಇಲ್ಲದವರು ಇಂಥ ತಲೆಬುಡ ಇಲ್ಲದ ಚರ್ಚೆ ಮಾಡ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ದುರುದ್ದೇಶದಿಂದ ಕೆಲವೊಂದು ಜನ ಚರ್ಚೆ ಮಾಡ್ತಿರ್ತಾರೆ. ಕೆಲಸ ಇಲ್ಲದ ಜನ ಅಂಥದ್ದು ಮಾಡ್ತಿರ್ತಾರೆ. ಅಂಥದಕ್ಕೆಲ್ಲನೂ ನಾವು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾರು ಇಂಥ ಚರ್ಚೆಗಳು ಮಾಡ್ತಾ ಇದ್ದಾರಲ್ಲ ಅವರು ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಚಿಂತನೆಯಲ್ಲಿ ಈಗಾಗಲೇ ಇದ್ದಾರೆ. ತಮ್ಮ ರಾಜಕೀಯ ನಡೆಯ ಬಗ್ಗೆ ಸ್ಪಷ್ಟನೆ ನೀಡಿದಂತಹ ಸವದಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ, ನಾನು ಬೇರೆ ಪಕ್ಷಕ್ಕೆ ಹೋಗ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ಹೀಗಿರುವಾಗ ನನ್ನ ಬಗ್ಗೆ ಅನುಮಾನ ಪಡುವಂತ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗುತ್ತಿರುವಂತಹ ವಿಚಾರವಾಗಿಯೂ ಸವದಿ ಮಾತನಾಡಿದ್ದಾರೆ. ತಮಗೆ ಹೈಕಮಾಂಡ್ನಿಂದ ಯಾವುದೇ ಬುಲಾವ್ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾಕೆ ನಿನಗೆ ಅನುಮಾನ ಬಂದಿದೆ? ನಿನಗೆ ಎಲ್ಲಾದರೂ ನಾನು ಹೇಳಿದ್ದೀನ ಬೇರೆ ಪಕ್ಷಕ್ಕೆ ಹೋಗ್ತಾರೆ? ಹೇಳೋರಿಗೆ ತಲೆ ಇಲ್ಲ, ಬುಡ ಇಲ್ಲ, ಅವ್ರಿಗೇನು ತೊಗೊಂಡು ನಾವಾಗೇನು ಮಾಡೋದು? ತಲೆ ಬುಡ ಇಲ್ದವ್ರು ಹೇಳ್ತಿರ್ತಾರೆ. ಅಂಥವ್ರ ಬಗ್ಗೆ ನಾವ್ಯಾಕೆ ಅದನ್ನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಎಲ್ಲ ರಾಜಕೀಯ ಹೈಡ್ರಾಮಾಗಳಿಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ತೆರೆ ಎಳೆಯಲಿದ್ದಾರೆ ಅನ್ನೋ ವಿಶ್ವಾಸವನ್ನ ಸವದಿ ವ್ಯಕ್ತಪಡಿಸಿದ್ದಾರೆ. ಆದರೆ ರಮೇಶ್ ಜಾರಕಿಹೊಳಿಯವರು JDS ಸೇರ್ತಾರೆ ಅನ್ನೋ ಸವದಿಯವರ ಹೇಳಿಕೆ ಮಾತ್ರ ಈಗ ಬಿಜೆಪಿಯಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿರೋದು ಸುಳ್ಳಲ್ಲ. ಇದು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ. ಯಾವುದು ನಮಗೇನು ಇರಲಿ ತನಕ ಯಾವುದು ಬುಲಾವು ಬಂದಿಲ್ಲ, ಯಾವುದು ಕರೆನೂ ಬಂದಿಲ್ಲ. ಕರೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಹೇಳೇ ಹೋಗ್ತೀವಿ. ಅದಕ್ಕೆ ಎಲ್ಲವೂ ತೀರ್ಮಾನ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ